ಬೆಂಗಳೂರಿನ ನಾನಾ ಕಡೆಗಳಲ್ಲಿ ಮಳೆ ತಂದಿರುವಂತ ಅವಾಂತರ ಅಷ್ಟಿಷ್ಟಲ್ಲ. ಸಾಯಿ ಲೇಔಟ್ನಲ್ಲಿ ಮಳೆಯಿಂದಾಗಿ ಜನ ತತ್ತರಿಸಿ ಹೋಗಿದ್ದಾರೆ. ಜನರ ಬದುಕು ಸಂಪೂರ್ಣವಾಗಿ ಬಟ್ಟೆಯಾಗಿ ಹೋಗಿದೆ. ಹೀಗೆಲ್ಲ ಆಗಿದೆ. ಮಳೆಗೆ ಸಾಯಿ ಲೇಔಟ್ನ ಜನ ತತ್ತರಿಸಿ ಹೋಗಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿದ ಶಾಸಕನಿಗೆ ಜನರು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಸಮಸ್ಯೆ ಆಲಿಸ್ತಾ ಇಲ್ಲ ಅಂತೇಳಿ ಮಹಿಳೆಯೊಬ್ಬರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈಗ ಬರ್ತೀರಿ ನೀವು. ಶಾಸಕ ಭೈರತಿ ಬಸವರಾಜ್ ಜೊತೆಯಲ್ಲಿ ವಾಗ್ವಾದ ಮಾಡಿದ್ದಾರೆ. ನೋಡಿ, ಹಿಂಗಾಗಿದೆ, ಪ್ರತಿ ಬಾರಿಯೂ ಹಿಂಗಾಗತ್ತೆ. ಹಿಂಗಾದಾಗ ನೀವು ಬರ್ತೀರಿ ಅಂತ ಹೇಳಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಭೈರತಿ ಬಸವರಾಜ್ ಅವರನ್ನ. ಸಾಯಿ ಲೇಔಟ್ನಲ್ಲಿ ನೀರು ತುಂಬಿಕೊಂಡು ಜನ ಎಷ್ಟೆಲ್ಲ ಪರದಾಡಿದ್ರು ಅನ್ನೋದು ನಿಮಗೆ ಗೊತ್ತಿದೆ. ಸಾಯಿ ಲೇಔಟ್ನಲ್ಲಿ ಎಷ್ಟು ಮನೆಯೊಳಗೆ ನೀರು ಹೋಗಿ ಪಾಪ ಮನೆಯಲ್ಲಿದ್ದಂತ ವಸ್ತುಗಳೆಲ್ಲವೂ ಕೂಡ ನೀರಿನಲ್ಲಿ ಕೊಚ್ಕೊಂಡು ಹೋಗಿತ್ತು. ಮೋರಿಗಳೆಲ್ಲ ತುಂಬಿ, ಅದ್ರ ಜೊತೆಗೆ ರಾಜಕಾಲುವೆ ಎಲ್ಲ ತುಂಬಿ ಹರಿದು ರಸ್ತೆಗಳೆಲ್ಲವೂ ಕೂಡ ಸಂಪೂರ್ಣ ನದಿಯಂತಾಗಿ ಜನ ಎಷ್ಟು ಪರದಾಡಿದ್ರು. ಹೀಗೆಲ್ಲ ಆದ ನಂತರ ಇವತ್ತು ಶಾಸಕ ಭೈರತಿ ಬಸವರಾಜ್ ಅವರು ಜನರ ಸಮಸ್ಯೆಯನ್ನು ಕೇಳೋದಕ್ಕೆ, ಅವರಿಗೆ ಸಾಂತ್ವನ ಮಾಡೋದಕ್ಕೆ ಆ ಏರಿಯಾಕ್ಕೆಲ್ಲ ಹೋಗಿದ್ರು, ಸಾಯಿ ಲೇಔಟಿಗೆ ಹೋಗಿದ್ರು. ಆಗ ನೋಡಿ, ಒಬ್ರು ಮಹಿಳೆ ಭೈರತಿ ಬಸವರಾಜ್ ಅವರನ್ನ ಸರಿಯಾಗಿ ತರಾಟೆಗೆ ತೆಗೆದುಕೊಂಡ್ರು. ಹತ್ತೆರಡು ವರ್ಷಗಳಿಂದ ಈ ಸಮಸ್ಯೆ ಇದೆ. ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ನಾನು ಒಬ್ಬ ಕ್ಷೇತ್ರ ಶಾಸಕನಾಗಿ ನನ್ನ ಕರ್ತವ್ಯ ಏನ್ ಮಾಡಬೇಕು ಅದನ್ನ ನಾನು ಪ್ರಾಮಾಣಿಕವಾಗಿ ಮಾಡಿದ್ದೀನಿ. ಜನರ ಕಷ್ಟಗಳಿಗೆ ಸ್ಪಂದನೆ ಮಾಡೋಂಥ ಕೆಲಸ ಕೂಡ ನಾನು ಮಾಡಿದ್ದೀನಿ. ಮಳೆ ಬಿದ್ದಂತ ದಿನ ಬೆಳಿಗ್ಗೆ 5 ಗಂಟೆಗೆ ಬಂದು ಪ್ರತಿ ಮನೆಗೂ ವಿಸಿಟ್ ಮಾಡಿ, ಪ್ರತಿ ಬಡಾವಣೆಗೂ ವಿಸಿಟ್ ಮಾಡಿ, ಅವರಿಗೆ ಏನ್ ಸಹಕಾರ ಕೊಡಬೇಕು, ಅವರಿಗೆ ಊಟದ ವ್ಯವಸ್ಥೆ, ನಾಷ್ಟ, ಹಾಲು, ನೀರು ಎಲ್ಲವನ್ನು ಕೂಡ ಕೊಡ್ಲಿಕ್ಕೆ ಈಗ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಬಂದಿದ್ದಾರೆ. ನಾನು ಎಲ್ಲವನ್ನು ಕೂಡ ಅವರಿಗೆ ವಿವರವಾಗಿ ತಿಳಿಸಿದ್ದೇನೆ. ಆಯ್ತಾ, ಅದನ್ನ ಬೇಗ ಮಾಡಿಕೊಡ್ತೀವಿ ಅಂತ ಹೇಳಿ ಭರವಸೆಯನ್ನು ಕೊಟ್ಟು ಹೋಗಿದ್ದಾರೆ. 2 ಅಲ್ಲಿ ಕೂಡ ಬಂದಿದೆ, ಕಾಮೌಟ್ ಡ್ರೈನ್ ಬ್ರಿಡ್ಜ್ ಹತ್ರ. ಅಲ್ಲಿ ಕೂಡ ನಾನು ಅಲ್ಲಿಂದನೂ ಕೂಡ ನಾನು ವಿವರವಾಗಿ ಹೇಳ್ಕೊಂಡ್ ಬಂದಿದ್ದೀನಿ. ಅವ್ರಿಗೆ ಎಲ್ಲೋ ಒಂದ್ ಕಡೆ ಗುತ್ತಿಗೆದಾರರಿಗೆ ಬಿಲ್ಲನ್ನ ಕೊಟ್ಟಿರ್ಲಿಲ್ಲ ಅನ್ನೋದು ಅವರು ನನ್ನ ಗಮನಕ್ಕೆ ತಂದಿದ್ದಾರೆ. ಅದನ್ನ ಅವ್ರ ಗಮನಕ್ಕೂ ತಂದಿದ್ದೇನೆ. ಜನರ ಆಕ್ರೋಶ ಇದ್ದೇ ಪಾಪ ಅವ್ರಿಗೆ ನೋವು ಆಗಿದೆ. ಕಳೆದ 12 ವರ್ಷಗಳಿಂದ ಮಳೆ ಬಂದಂತ ಸಂದರ್ಭದಲ್ಲಿ ಸತತವಾಗಿ ನೋವನ್ನ ಅನುಭವಿಸ್ತಾ ಇದ್ದಾರೆ. ಅದು ನನಗೂ ಗೊತ್ತಿದೆ. ಬಟ್ ಏನ್ ಮಾಡೋದು, ಸಹಕಾರಗಳು ಅವ್ರಿಗೆ ಏನೇನು ಸಹಕಾರ ಕೊಡಬೇಕು. ಬೆಂಗಳೂರಿನ ನಾನಾ ಕಡೆಗಳಲ್ಲಿ ಮಳೆ ತಂದಿರುವಂತ ಅವಾಂತರ ಅಷ್ಟಿಷ್ಟಲ್ಲ. ಸಾಯಿ ಲೇಔಟ್ನಲ್ಲಿ ಮಳೆಯಿಂದಾಗಿ ಜನ ತತ್ತರಿಸಿ ಹೋಗಿದ್ದಾರೆ. ಜನರ ಬದುಕು ಸಂಪೂರ್ಣವಾಗಿ ಬಟ್ಟೆಯಾಗಿ ಹೋಗಿದೆ. ಹೀಗೆಲ್ಲ ಆಗಿದೆ. ಮಳೆಗೆ ಸಾಯಿ ಲೇಔಟ್ನ ಜನ ತತ್ತರಿಸಿ ಹೋಗಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿದ ಶಾಸಕನಿಗೆ ಜನರು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಸಮಸ್ಯೆ ಆಲಿಸ್ತಾ ಇಲ್ಲ ಅಂತೇಳಿ ಮಹಿಳೆಯೊಬ್ಬರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈಗ ಬರ್ತೀರಿ ನೀವು. ಶಾಸಕ ಭೈರತಿ ಬಸವರಾಜ್ ಜೊತೆಯಲ್ಲಿ ವಾಗ್ವಾದ ಮಾಡಿದ್ದಾರೆ. ನೋಡಿ, ಹಿಂಗಾಗಿದೆ, ಪ್ರತಿ ಬಾರಿಯೂ ಹಿಂಗಾಗತ್ತೆ. ಹಿಂಗಾದಾಗ ನೀವು ಬರ್ತೀರಿ ಅಂತ ಹೇಳಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಭೈರತಿ ಬಸವರಾಜ್ ಅವರನ್ನ. ಸಾಯಿ ಲೇಔಟ್ನಲ್ಲಿ ನೀರು ತುಂಬಿಕೊಂಡು ಜನ ಎಷ್ಟೆಲ್ಲ ಪರದಾಡಿದ್ರು ಅನ್ನೋದು ನಿಮಗೆ ಗೊತ್ತಿದೆ. ಸಾಯಿ ಲೇಔಟ್ನಲ್ಲಿ ಎಷ್ಟು ಮನೆಯೊಳಗೆ ನೀರು ಹೋಗಿ ಪಾಪ ಮನೆಯಲ್ಲಿದ್ದಂತ ವಸ್ತುಗಳೆಲ್ಲವೂ ಕೂಡ ನೀರಿನಲ್ಲಿ ಕೊಚ್ಕೊಂಡು ಹೋಗಿತ್ತು. ಮೋರಿಗಳೆಲ್ಲ ತುಂಬಿ, ಅದ್ರ ಜೊತೆಗೆ ರಾಜಕಾಲುವೆ ಎಲ್ಲ ತುಂಬಿ ಹರಿದು ರಸ್ತೆಗಳೆಲ್ಲವೂ ಕೂಡ ಸಂಪೂರ್ಣ ನದಿಯಂತಾಗಿ ಜನ ಎಷ್ಟು ಪರದಾಡಿದ್ರು. ಹೀಗೆಲ್ಲ ಆದ ನಂತರ ಇವತ್ತು ಶಾಸಕ ಭೈರತಿ ಬಸವರಾಜ್ ಅವರು ಜನರ ಸಮಸ್ಯೆಯನ್ನು ಕೇಳೋದಕ್ಕೆ, ಅವರಿಗೆ ಸಾಂತ್ವನ ಮಾಡೋದಕ್ಕೆ ಆ ಏರಿಯಾಕ್ಕೆಲ್ಲ ಹೋಗಿದ್ರು, ಸಾಯಿ ಲೇಔಟಿಗೆ ಹೋಗಿದ್ರು. ಆಗ ನೋಡಿ, ಒಬ್ರು ಮಹಿಳೆ ಭೈರತಿ ಬಸವರಾಜ್ ಅವರನ್ನ ಸರಿಯಾಗಿ ತರಾಟೆಗೆ ತೆಗೆದುಕೊಂಡ್ರು. ಹತ್ತೆರಡು ವರ್ಷಗಳಿಂದ ಈ ಸಮಸ್ಯೆ ಇದೆ. ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ನಾನು ಒಬ್ಬ ಕ್ಷೇತ್ರ ಶಾಸಕನಾಗಿ ನನ್ನ ಕರ್ತವ್ಯ ಏನ್ ಮಾಡಬೇಕು ಅದನ್ನ ನಾನು ಪ್ರಾಮಾಣಿಕವಾಗಿ ಮಾಡಿದ್ದೀನಿ. ಜನರ ಕಷ್ಟಗಳಿಗೆ ಸ್ಪಂದನೆ ಮಾಡೋಂಥ ಕೆಲಸ ಕೂಡ ನಾನು ಮಾಡಿದ್ದೀನಿ. ಮಳೆ ಬಿದ್ದಂತ ದಿನ ಬೆಳಿಗ್ಗೆ 5 ಗಂಟೆಗೆ ಬಂದು
ಪ್ರತಿ ಮನೆಗೂ ವಿಸಿಟ್ ಮಾಡಿ, ಪ್ರತಿ ಬಡಾವಣೆಗೆ ವಿಸಿಟ್ ಮಾಡಿ, ಅವ್ರಿಗೆ ಏನ್ ಸಹಕಾರ ಕೊಡಬೇಕು, ಅವ್ರಿಗೆ ಊಟದ ವ್ಯವಸ್ಥೆ, ನಾಷ್ಟ, ಮತ್ತೆ ಹಾಲು, ನೀರು ಎಲ್ಲವನ್ನು ಕೂಡ ಕೊಡ್ಲಿಕ್ಕೆ ಈಗ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಬಂದಿದ್ದಾರೆ. ನಾನು ಎಲ್ಲವನ್ನು ಕೂಡ ಅವರಿಗೆ ವಿವರವಾಗಿ ತಿಳಿಸಿದ್ದೇನೆ. ಆಯ್ತಾ, ಅದನ್ನ ಬೇಗ ಮಾಡಿಕೊಡ್ತೀವಿ ಅಂತ ಹೇಳಿ ಭರವಸೆಯನ್ನು ಕೊಟ್ಟು ಹೋಗಿದ್ದಾರೆ. 2 ಅಲ್ಲಿ ಕೂಡ ಬಂದಿದೆ, ಕಾಮೌಟ್ ಡ್ರೈನ್ ಬ್ರಿಡ್ಜ್ ಹತ್ರ ಅಲ್ಲಿ ಕೂಡ ನಾನು ಅಲ್ಲಿಂದನೂ ಕೂಡ ನಾನು ವಿವರವಾಗಿ ಹೇಳ್ಕೊಂಡ್ ಬಂದಿದ್ದೇನೆ. ಅವ್ರಿಗೆ ಎಲ್ಲೋ ಒಂದ್ ಕಡೆ ಗುತ್ತಿಗೆದಾರರಿಗೆ ಬಿಲ್ಲನ್ನ ಕೊಟ್ಟಿರ್ಲಿಲ್ಲ ಅನ್ನೋದು ಅವರು ನನ್ನ ಗಮನಕ್ಕೆ ತಂದಿದ್ದಾರೆ. ಅದನ್ನ ಅವ್ರ ಗಮನಕ್ಕೂ ತಂದಿದ್ದೇನೆ. ಜನರ ಆಕ್ರೋಶ ಇದ್ದೇನೆ, ಪಾಪ ಅವ್ರಿಗೆ ನೋವು ಆಗಿದೆ. ಕಳೆದ 12 ವರ್ಷಗಳಿಂದ ಮಳೆ ಬಂದಂತ ಸಂದರ್ಭದಲ್ಲಿ ಸತತವಾಗಿ ನೋವನ್ನ ಅನುಭವಿಸ್ತಾ ಇದ್ದಾರೆ. ಅದು ನನಗೂ ಗೊತ್ತಿದೆ. ಬಟ್ ಏನ್ ಮಾಡೋದು, ಸಹಕಾರಗಳು ಅವ್ರಿಗೆ ಏನೇನು ಸಹಕಾರ ಕೊಡಬೇಕು. ಬೆಂಗಳೂರಿನ ನಾನಾ ಕಡೆಗಳಲ್ಲಿ ಮಳೆ ತಂದಿರುವಂತಹ ಅವಾಂತರ ಅಷ್ಟಿಷ್ಟಲ್ಲ. ಸಾಯಿ ಲೇಔಟ್ನಲ್ಲಿ ಮಳೆಯಿಂದಾಗಿ ಜನ ತತ್ತರಿಸಿ ಹೋಗಿದ್ದಾರೆ. ಜನರ ಬದುಕು ಸಂಪೂರ್ಣವಾಗಿ ಬಟ್ಟೆಯಾಗಿ ಹೋಗಿದೆ. ಹೀಗೆಲ್ಲ ಆಗಿದೆ. ಮಳೆಗೆ ಸಾಯಿ ಲೇಔಟ್ನ ಜನ ತತ್ತರಿಸಿ ಹೋಗಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿದ ಶಾಸಕನಿಗೆ ಜನರು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಸಮಸ್ಯೆ ಆಲಿಸ್ತಾ ಇಲ್ಲ ಅಂತೇಳಿ ಮಹಿಳೆಯೊಬ್ಬರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈಗ ಬರ್ತೀರಿ ನೀವು. ಶಾಸಕ ಭೈರತಿ ಬಸವರಾಜ್ ಜೊತೆಯಲ್ಲಿ ವಾಗ್ವಾದ ಮಾಡಿದ್ದಾರೆ. ನೋಡಿ, ಹಿಂಗಾಗಿದೆ, ಪ್ರತಿ ಬಾರಿಯೂ ಹಿಂಗಾಗತ್ತೆ. ಹಿಂಗಾದಾಗ ನೀವು ಬರ್ತೀರಿ ಅಂತ ಹೇಳಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಭೈರತಿ ಬಸವರಾಜ್ ಅವರನ್ನ. ಸಾಯಿ ಲೇಔಟ್ನಲ್ಲಿ ನೀರು ತುಂಬಿಕೊಂಡು ಜನ ಎಷ್ಟೆಲ್ಲ ಪರದಾಡಿದ್ರು ಅನ್ನೋದು ನಿಮಗೆ ಗೊತ್ತಿದೆ. ಸಾಯಿ ಲೇಔಟ್ನಲ್ಲಿ ಎಷ್ಟು ಮನೆಯೊಳಗೆ ನೀರು ಹೋಗಿ ಪಾಪ ಮನೆಯಲ್ಲಿದ್ದಂತ ವಸ್ತುಗಳೆಲ್ಲವೂ ಕೂಡ ನೀರಿನಲ್ಲಿ ಕೊಚ್ಕೊಂಡು ಹೋಗಿತ್ತು. ಮೋರಿಗಳೆಲ್ಲ ತುಂಬಿ, ಅದ್ರ ಜೊತೆಗೆ ರಾಜಕಾಲುವೆ ಎಲ್ಲ ತುಂಬಿ ಹರಿದು ರಸ್ತೆಗಳೆಲ್ಲವೂ ಕೂಡ ಸಂಪೂರ್ಣ ನದಿಯಂತಾಗಿ ಜನ ಎಷ್ಟು ಪರದಾಡಿದ್ರು. ಹೀಗೆಲ್ಲ ಆದ ನಂತರ ಇವತ್ತು ಶಾಸಕ ಭೈರತಿ ಬಸವರಾಜ್ ಅವರು ಜನರ ಸಮಸ್ಯೆಯನ್ನು ಕೇಳೋದಕ್ಕೆ, ಅವ್ರಿಗೆ ಸಾಂತ್ವನ ಮಾಡೋದಕ್ಕೆ ಆ ಏರಿಯಾಕ್ಕೆಲ್ಲ ಹೋಗಿದ್ರು, ಸಾಯಿ ಲೇಔಟಿಗೆ ಹೋಗಿದ್ರು. ಆಗ ನೋಡಿ, ಒಬ್ರು ಮಹಿಳೆ ಭೈರತಿ ಬಸವರಾಜ್ ಅವರನ್ನ ಸರಿಯಾಗಿ ತರಾಟೆಗೆ ತೆಗೆದುಕೊಂಡ್ರು. ಹತ್ತೆರಡು ವರ್ಷಗಳಿಂದ ಈ ಸಮಸ್ಯೆ ಇದೆ. ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ನಾನು ಒಬ್ಬ ಕ್ಷೇತ್ರ ಶಾಸಕನಾಗಿ ನನ್ನ ಕರ್ತವ್ಯ ಏನ್ ಮಾಡಬೇಕು ಅದನ್ನ ನಾನು ಪ್ರಾಮಾಣಿಕವಾಗಿ ಮಾಡಿದ್ದೀನಿ. ಜನರ ಕಷ್ಟಗಳಿಗೆ ಸ್ಪಂದನೆ ಮಾಡೋಂಥ ಕೆಲಸ ಕೂಡ ನಾನು ಮಾಡಿದ್ದೀನಿ. ಮಳೆ ಬಿದ್ದಂತ ದಿನ ಬೆಳಿಗ್ಗೆ 5 ಗಂಟೆಗೆ ಬಂದು ಪ್ರತಿ ಮನೆಗೂ ವಿಸಿಟ್ ಮಾಡಿ, ಪ್ರತಿ ಬಡಾವಣೆಗೆ ವಿಸಿಟ್ ಮಾಡಿ, ಅವ್ರಿಗೆ ಏನ್ ಸಹಕಾರ ಕೊಡಬೇಕು, ಅವ್ರಿಗೆ ಊಟದ ವ್ಯವಸ್ಥೆ, ನಾಷ್ಟ, ಮತ್ತೆ ಹಾಲು, ನೀರು ಎಲ್ಲವನ್ನು ಕೂಡ ಕೊಡ್ಲಿಕ್ಕೆ ಈಗ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಬಂದಿದ್ದಾರೆ. ನಾನು ಎಲ್ಲವನ್ನು ಕೂಡ ಅವರಿಗೆ ವಿವರವಾಗಿ ತಿಳಿಸಿದ್ದೇನೆ. ಆಯ್ತಾ, ಅದನ್ನ ಬೇಗ ಮಾಡಿಕೊಡ್ತೀವಿ ಅಂತ ಹೇಳಿ ಭರವಸೆಯನ್ನು ಕೊಟ್ಟು ಹೋಗಿದ್ದಾರೆ. 2 ಅಲ್ಲಿ ಕೂಡ ಬಂದಿದೆ, ಕಾಮೌಟ್ ಡ್ರೈನ್ ಬ್ರಿಡ್ಜ್ ಹತ್ರ